Rub your palm. Rub your face. Rub your thigh. Rub your stomach. Touch your toes. Touch your toes. This. Once you say wriggle. Yes. Sit down. Close your eyes. Arm upwards. What I said, this is I said you to close your eyes. Don't whisper here. Why you have opened your eyes? Arms down. Open your eyes. So just before Vinay Pandwar sir just he spoke about a few more minutes. I hope that he may not taken around 25 minutes. Okay? So just ನಮ್ಮದು ಒಂದು ತತ್ವ ಏನಿದೆ ಅಂದರೆ ಪಾಟೀಲ್ ಸರ್ ಯಾರು ಏನು ಸ್ಪೀಚ್ ಮಾಡ್ತಾರೋ ಸ್ಪೀಚ್ ಮಾಡಿದ ನಂತರ ಅದರೊಳಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಆ ಮಕ್ಕಳು ಹೇಳಿದ್ರೆ ಮಾತ್ರ ನಾವು ಮಾಡಿದ ಕಾರ್ಯಕ್ರಮ ಯಶಸ್ವಿ ಅನ್ನೋದನ್ನು ಅನಿಸುತ್ತೆ ಅನ್ನೋ ತತ್ವದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಎಸ್ ಶುರುವಾತ್ನಾಗೆ ತಾಯಿ ಅಂತ ಯಾರಿಗೆ ಹೋಲಿಸಿದ್ರು ಅವರು? ತಾಯಿ ಅಂದ್ರಲ್ಲ, ನಂತರ ಯಾರ ಹೆಸರು ಕರೆದ್ರು ಅವರು? ತಾಯಿ. ಹೇಳಿ ಯಾರು? So I don't want mass answers. If you want to tell that ones, raise your hands and stand up and say yes. ತಾಯಿ ಭಾರತ್ ಅಂದ್ರೆ ಹೌದು ತಾನೆ? ಎಸ್. ಶುರುವಾತ್ನಾಗ ಹೇಳಿದ್ರು ತಾಯಿ ಭಾರತಿ ಅಂತ ಹೇಳಿದ್ರು. ಎಸ್. When was he born? Swami Vivekananda. When was he born? Yes, 12th January 1863. Right answer. See that? When did he pass away from this world? ಈ ಜಗತ್ತನ್ನ ಬಿಟ್ಟು ಯಾವಾಗ ತೀರಿದ್ರು ಅವರು? ಹೇಳಪ್ಪ. 4th June 1902. 4th June 1902. Yes, 4th June 1902. And he said that specifically one thing ಹೇಳಿದ್ರು ಅವರು, how many years he lived on land? How many years? ನೀ ಹೇಳಿದಿ ಒಂದು ಸತ ನೀ ಹೇಳಿದ 39 years 5 months 22 days. 24 days. Yes, good. ಏನಂತ? How many years he lived? 39 years 5 months 24 days. What he said? ಹೌದಲ್ವಾ? Yes. Good. ಹಾಗಂತಂದ್ರೆ Swami Vivekananda gave his wonderful speech in Sarva Dharma Sammelana. In where he gave the speech? Ella kottappa? In Chicago. In Chicago. Howdalva? Yes. In which year he gave a speech? ಯಾವ ವರ್ಷದೊಳಗೆ ಕೊಟ್ಟರು ಅಂತ ಹೇಳಿದ್ರಲ್ಲ, ಯಾವ ವರ್ಷದಲ್ಲಪ್ಪ? 1893. 1893. That is absolutely correct. 1893. That is absolutely correct. ಆ 1893 ಮತ್ತೆ ಮಂತ್ ಡೇಟ್ ಹೇಳಿದ್ರು. ಎಸ್, ಮಂತ್ ಡೇಟ್. ಎಸ್. ಸೆಪ್ಟೆಂಬರ್ 11. ಸೊ ಅಮೆರಿಕ ಸೆಪ್ಟೆಂಬರ್ 11 ಅನ್ನ ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಎರಡು ಕಾರಣಕ್ಕಂತ ಹೇಳಿದ್ರು. ಒಂದು, ಸ್ವಾಮಿ ವಿವೇಕಾನಂದ gave his wonderful speech. ಹೌದಲ್ವಾ? ಚಿಕಾಗೋದೊಳಗೆ ಎಷ್ಟು ನಿಮಿಷ ಮಾತಾಡಿದ್ರು ಅಂತ ಹೇಳಿದ್ರು? 3.5 minutes. Yes, 3.5 minutes. ಹೌದಲ್ವಾ? ಎಸ್. ಆ ಸ್ಪೀಚ್ ಅದ ಶುರುವಾತ್ನಾಗ ಏನ್ ಸೆಂಟೆನ್ಸ್ ಅನ್ನ ಹೇಳಿದ್ರು? ಹೇಳಿ. Yes. ಹಾಗಾದ್ರೆ ನೋಡಿ, ದ ವರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ರು. ಏನ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ? ನೋಡಿ ಒಂದು ನಿಮಿಷ. ನಾನು ಶುರುವಾತ್ನಾಗ ಹೇಳಿದ್ದೀನಿ, ಇದು ಫೋಟೋ ಪ್ರೋಗ್ರಾಮ್ ಅಲ್ಲ. ನೀವು ನಾಳೆ ಬರೀತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ
ಚಿಕಾಗೋ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರ ಬಳಸಿದ ಮೊದಲ ಸೆಂಟೆನ್ಸ್ ಯಾವುದು ಅಂತ ಹೇಳಿ ಕೆಳಗೆ 4 ಆಪ್ಷನ್ ಇರುತ್ತೆ. ಒಂದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಇನ್ನೊಂದು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಇನ್ನೊಂದು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಇನ್ನೊಂದು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಚೂಸ್ ದ ಬೆಸ್ಟ್ ಆನ್ಸರ್ ಅಂತ ಇರುತ್ತೆ. ನೀವು ಚೆನ್ನಾಗಿ ಆಲಿಸಿದ್ರೆ ಮಾತ್ರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಹೌದಲ್ವಾ? ಸೊ ಇನ್ನು ಹೆಚ್ಚಿನ ಜ್ಞಾನವನ್ನು ಕೊಡಲಿಕ್ಕೆ ಕಿರಣ್ ಪಾಟೀಲ್ ಸರ್ ಇದ್ದಾರೆ. ವೇದಿಕೆ ಮೇಲೆ ಇರೋ ಎಲ್ಲರೂ ಅವರು ಸ್ವಾಮಿ ವಿವೇಕಾನಂದರ ಈ ದೇಶದ ಬಗ್ಗೆ ದೊಡ್ಡ ಅಭಿಮಾನ ಹೊಂದಿರೋರು ಹೇಳ್ತಾರೆ. ಸರಿ, ಹಾಗಂತಂದ್ರೆ 2 ಕಾರಣಕ್ಕಾಗಿ ಅಮೆರಿಕ ಯಾವ ಡೇಟ್ ಸೆಪ್ಟೆಂಬರ್ 2 ಕಾರಣ ಯಾವುದು? ಒಂದು ಸ್ವಾಮಿ ವಿವೇಕಾನಂದ ಮಾಡಿರೋ ಸ್ಪೀಚ್, ಇನ್ನೊಂದು ಏನಂತ ಹೇಳಿದ್ರು? ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಇದೆ. ಆ ವರ್ಲ್ಡ್ ಟ್ರೇಡ್ ಸೆಂಟರ್ ನ ಯಾವುದೇ ಒಂದು ಸಂಘ ಅಂತ ಹೇಳಿದ್ರು. ಅದು ಅಲ್ ಕಾಯಿದಾ. ಅಲ್ ಕಾಯ್ದಾ ಶಬ್ದ ಕೇಳಿದ್ರಿ? ಹೇಳಿದ್ರಿ ಸರ್. ಅಲ್ ಕಾಯ್ದಾ ಭಾಷೆ ಅಂತ ಹೇಳಿದ್ರು. ಅಲ್ ಕಾಯ್ದಾ ಅಲ್ಲಾಕ ಕಾಯ್ದಾ ಅನ್ನೋದನ್ನ ಹೇಳಿದ್ರು. ಅದ್ರ ಲೀಡರ್ ಒಸಾಮ ಬಿನ್ ಲಾಡೆನ್ ಆ ವರ್ಲ್ಡ್ ಟ್ರೇಡ್ ಸೆಂಟರ್ ನ ಸೆಪ್ಟೆಂಬರ್ 11ನೇ ತಾರೀಕಿಗೆ ಬ್ಲಾಸ್ಟ್ ಮಾಡಿದ್ರು. ಈ 2 ಕಾರಣಕ್ಕಾಗಿ ಆ ಡೇಟ್ ಸೆಪ್ಟೆಂಬರ್ ಬಂತು ಅಂದ್ರೆ ದೇಶದಲ್ಲಿ ಎಲ್ಲೋ ಒಂಥರ ಏನೋ ಒಂದು ವಿಶೇಷತೆ ಇರುತ್ತೆ. ಅದು ಬೇಸ್ಡ್ ಆನ್ ಟೆರರಿಸ್ಟ್ ಇರುತ್ತೆ. ಅದೇನು ಇದು ಇಲ್ಲ, ಅದನ್ನೇನು ಇಲ್ಲ ಅವರು. ಸರಿ, ಪರವಾಗಿಲ್ಲ. ಹಾಗಂತಂದ್ರೆ 2 ಕಾರಣಕ್ಕಾಗಿ ನೆನ್ಪಿಟ್ಕೊಳ್ಳೋದು. ಹೌದಲ್ವಾ? ಸೊ ಮತ್ತೆ ಏನ್ ಹೇಳಿದ್ರು? ಸ್ಟೋರಿ. ಹಾಗಾಗಿ ಇಬ್ಬರ ಹೆಸರು ಯಾರು ಹೇಳ್ತೀರಿ? ಹರಿ ಏನ್ ಕೇಳಿದ? ಜಲ್ದಿ. ಹರಿ ಏನ್ ಕೇಳಿದ? ಜಲ್ದಿ ಜಲ್ದಿ. ಹರಿ ಏನ್ ಕೇಳಿದ? ಎಸ್. ಕೇಶವ ಏನ್ ಕೇಳಿದ? ಯಾವ ಎದುರಿಗೆ ಬರೆಯೋದ ಶಬ್ದ ಬಳಸಿದಾರ? ಹೇಳಿ. ಇನ್ನೂ ಸ್ವಲ್ಪ ಹೇಳಿ. ತಾಳಿಗೇರಿ ಗ್ರಂಥ. ತಾಳಿಗೇರಿಯಿಂದ ಬರೀತಕ್ಕಂಥದ್ದು. ಎಸ್, ಗುಡ್. ಥ್ಯಾಂಕ್ ಯು. ಎಸ್, ಸರಿ, ಪರವಾಗಿಲ್ಲ. ಆ ಕಟ್ಟಿಗೆ ಭಾಳ ಚಂದಾಗಿ ಇಟ್ಕೊಂಡಿರ್ತೀನಿ. ನಂದು ಟೈಮ್ ಎಷ್ಟೊತ್ತಿಗೆ